IPL ಮಿನಿ ಹರಾಜು ಶುರುವಾಗಿದ್ದು ದುಬೈನಲ್ಲಿ ನಡೀತಾ ಇದೆ. IPL ಮಿನಿ ಬಿಡ್ ಆಟಗಾರರ ಮೇಲೆ ಕೋಟಿ ಕೋಟಿ ಬಿಡ್ ಮಾಡ್ತಾ ಇದ್ದಾರೆ. IPL ಮಿನಿ ಹರಾಜು ಈಗಾಗಲೇ ಆರಂಭ ಆಗಿದೆ. ದುಬೈನಲ್ಲಿ ನಡೀತಾ ಇದೆ IPL ಮಿನಿ ಬಿಡ್. ಈಗ 10 ತಂಡಗಳಲ್ಲಿ ಒಟ್ಟು 77 ಸ್ಥಾನ ಖಾಲಿ ಇದೆ. ಇದರಲ್ಲಿ 13 ದೇಶಗಳ 333 ಆಟಗಾರರು ರೇಸ್ನಲ್ಲಿದ್ದಾರೆ. 10 ತಂಡ ಈಗಾಗಲೇ ಇರುವಂಥದ್ದು 77 ಸ್ಥಾನಗಳು, ಬಾಕಿ ಇರುವಂಥದ್ದು 333 ಆಟಗಾರರು ರೇಸಲ್ಲಿದ್ದಾರೆ. 214 ಮಂದಿ ಇದರಲ್ಲಿ ಭಾರತೀಯ ಆಟಗಾರರಿದ್ದಾರೆ. 10 ತಂಡಗಳಿಂದ 262.95 ಕೋಟಿ ಹಣ ಬಿಡ್ಗೆ ಇರುವುದು. ಇನ್ನು ಈಗಾಗಲೇ ನಾವು ಗಮನಿಸಬಹುದು 13 ದೇಶಗಳ 333 ಆಟಗಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 214 ಮಂದಿ ಭಾರತೀಯ ಆಟಗಾರರೇ ಬಿಡ್ಡಲ್ಲಿ ಇರೋದನ್ನ. ಹಾಗಾದ್ರೆ ಈಗ ಯಾರ್ಯಾರು ಎಷ್ಟೆಷ್ಟಿಗೆ ಬಿಡ್ ಆಗಿದ್ದಾರೆ, ಯಾವ ತಂಡಕ್ಕೆ ಬಿಡ್ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು 119 ವಿದೇಶಿ ಆಟಗಾರರಾದ್ರೆ 214 ಮಂದಿ ಭಾರತೀಯ ಆಟಗಾರರು. 10 ತಂಡಗಳಿಂದ 262.95 ಕೋಟಿ ಖರ್ಚಿದೆ. ಚೆನ್ನೈ ಸೂಪರ್ ಕಿಂಗ್ಸ್ಗೆ 31.4 ಕೋಟಿ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಬಳಿ 28.95 ಕೋಟಿ, ಗುಜರಾತ್ ಟೈಟನ್ಸ್ ಬಳಿ 38.15 ಕೋಟಿ, ಕೋಲ್ಕತ್ತಾ ನೈಟ್ ರೈಡರ್ಸ್ ಬಳಿ 32.70 ಕೋಟಿ, ಲಕ್ನೋ ಸೂಪರ್ ಜೈಂಟ್ಸ್ ಬಳಿ 13.15 ಕೋಟಿ, ಮುಂಬೈ ಇಂಡಿಯನ್ಸ್ ಬಳಿ 17.75 ಕೋಟಿ, ಹೈದರಾಬಾದ್ ಸನ್ ರೈಸರ್ಸ್ ಬಳಿ 34 ಕೋಟಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಿ 23.25 ಕೋಟಿ, ಪಂಜಾಬ್ ಕಿಂಗ್ಸ್ ಬಳಿ 29.10 ಕೋಟಿ, ರಾಜಸ್ಥಾನ ರಾಯಲ್ಸ್ ಬಳಿ 14.15 ಕೋಟಿ. ಈಗ ಈ ಎಲ್ಲಾ ತಂಡಗಳ ಬಳಿ ಈಗ ಖರೀದಿ ಮಾಡಿ ಉಳಿದ ಹಣ ಅಂತ ನಾವಿಲ್ಲಿ ಗಮನಿಸಬಹುದು. ಸೊ ಈಗ ಯಾರ್ಯಾರು ಬಿಡ್ ಮಾಡ್ತಾರೆ ಅನ್ನುವ ಕುತೂಹಲ. ಈಗಾಗಲೇ ಮುಂಬೈ ಇಂಡಿಯನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಡಿದ್ರೆ ಬಹಳಷ್ಟು ಅಲ್ಲಿ ಚೇಂಜಸ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಯಾವಾಗ ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಲಾಯಿತು, ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಆಗಿರಬಹುದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿತ್ ಶರ್ಮಾ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈಗ ಮತ್ತೊಂದು ಬಿಡ್ನಲ್ಲಿ, ಮಿನಿ ಬಿಡ್ನಲ್ಲಿ ಯಾರ್ಯಾರನ್ನ ಖರೀದಿ ಮಾಡಲಾಗುತ್ತೆ ಕಾದು ನೋಡಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.